ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ರೈತರ ಸಿ ಮತ್ತು ಡಿ ಜಮೀನನ್ನು ಮೀಸಲು ಅರಣ್ಯವನ್ನಾಗಿ ಪರಿವರ್ತಿಸುವ ಆದೇಶವನ್ನು ವಿರೋಧಿಸಿ ನಮ್ಮ ಭೂಮಿ ನಮ್ಮ ಹಕ್ಕು ಘೋಷಣೆಯೊಂದಿಗೆ ಸಹಸ್ರಾರು ಕೃಷಿಕರು ರೈತ ಹೋರಾಟ ಸಮಿತಿ ಮತ್ತು ಕೊಡಗು ಜಿಲ್ಲಾ ರೈತ ಸಂಘದ ನೇತೃತ್ವದಲ್ಲಿ ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಿ ಬೃಹತ್ ಪ್ರತಿಭಟನಾ ಜಾಥಾ ನಡೆಸಿದರು. ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಅಸಮಾಧಾನ ವ್ಯಕ್ತಪಡಿಸಿದರು. ರೈತ ಹೋರಾಟ ಸಮಿತಿ ಅಧ್ಯಕ್ಷ ಸುರೇಶ್ ಚಕ್ರವರ್ತಿ ಹಾಗೂ ಜಿಲ್ಲಾ ರೈತ ಸಂಘದ ಜಿಲ್ಲಾಧ್ಯಕ್ಷ ಮನು ಸೋಮಯ್ಯ ಅವರ ನೇತೃತ್ವದಲ್ಲಿ ಪಕ್ಷಾತೀತವಾದ ಬೃಹತ್ ಜಾಥಾ ನಗರದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಿಂದ ಆರಂಭಗೊಂಡು ನಗರದ ಖಾಸಗಿ ಬಸ್ ನಿಲ್ದಾಣವನ್ನು ಹಾದು ಗಾಂಧಿ ಮೈದಾನದವರೆಗೆ ಸಾಗಿತು. ಗಾಂಧಿ ಮೈದಾನದಲ್ಲಿ ನಡೆದ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ರೈತಪರ ಹೋರಾಟಗಾರ ಶೃಂಗೇರಿಯ ಸುಧೀರ್ ಕುಮಾರ್ ಮುರಳಿ, ಸಿ ಮತ್ತು ಡಿ ಭೂಮಿಯ ಸಮಸ್ಯೆ ವಿರುದ್ಧ ಹೋರಾಟ ಕೇವಲ ಕೊಡಗು ಜಿಲ್ಲೆಗೆ ಸೀಮಿತವಾಗಬಾರದು. ಈ ಹೋರಾಟವನ್ನು ಮಲೆನಾಡು ಮತ್ತು ಕರಾವಳಿ ಭಾಗದ 36 ಜಿಲ್ಲೆಗಳ ವಿಧಾನಸಭಾ ಕ್ಷೇತ್ರಗಳಿಗೆ ವಿಸ್ತರಿಸಿದಾಗ ಮಾತ್ರ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳನ್ನು ಮಣಿಸಲು ಸಾಧ್ಯವೆಂದರು. ಕಾರ್ಡ್ಲೆಸ್ ಬೈಕ್ಗಳನ್ನ ತರಬೇಡಿ, ಅಲ್ಲಿ ಅಮ್ಮಿಂಗ್ ಬರುತ್ತೆ. ನಮಗೆ ಬೆಂಬಲ ಸೂಚಿಸಿದ ಆ ಎಲ್ಲ ವರ್ಗಗಳಿಗೂ ಈ ಒಂದು ರೈತರ ಹೋರಾಟ ಸಮಿತಿಗೆ ರೈತರು ಬಂದರು, ದಾರಿ ಬಿಡಿ, ದಾರಿ ಬಿಡಿ, ದಾರಿ ಬಿಡಿ. ಯಾರಿಂದ ಹೋರಾಟ? ಎಂತಕ್ಕಾಗಿ ಹೋರಾಟ? ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಶಾಸಕರಾದಂಥ ಡಾಕ್ಟರ್ ಮಂತರಗೌಡರು ಅವರು ಬಂದಿದ್ದಾರೆ. ಅವರು ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಜಾಗದಲ್ಲಿ ಉಳಿಮೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತದೆ. ಅವಾಗ ಸರ್ವೆ ಮಾಡಿದಾಗ, ಕಮಿಟಿ ಮಾಡಿ ಸರ್ವೆ ಮಾಡಿದಾಗ ಎಲ್ಲರ ಸಮಸ್ಯೆ ಬಗೆಹರಿತದೆ. ರೈತರ ಜ್ವಲಂತ ಸಮಸ್ಯೆಗಳ ಗುರುತು ಮಾಡಿದ್ರಿ, ಅದು ಅವೈಜ್ಞಾನಿಕ ಆಗಿದೆ. ಮತ್ತೊಮ್ಮೆ ಅದನ್ನ ಪುನರ್ ಪರಿಶೀಲನೆ ಮಾಡಿ ಸರ್ವೆ ಮಾಡಿ ನಮ್ಮ ರೈತರಿಗೆ ನ್ಯಾಯ ದೊರಕಿಸ. ಹಾಗೆಯೇ ಹೆತ್ತೂರು ಭಾಗದಿಂದಂತ ಬೆಳೆಗಾರರ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮಾಜಿ ಶಾಸಕ ಕೆಜಿ ಬೋಪಯ್ಯ ಮಾತನಾಡಿ, ಈ ಎಲ್ಲ ಗೊಂದಲಗಳಿಗೆ ಅರಣ್ಯ ಇಲಾಖಾ ಅಧಿಕಾರಿಗಳ ಧೋರಣೆಯೇ ಕಾರಣವಾಗಿದೆ ಎಂದರು. ಮಾಜಿ ಶಾಸಕ ಎಂಪಿ ಅಪ್ಪಚ್ಚು ರಂಜನ್ ಮಾತನಾಡಿ, ಸಮಸ್ಯೆ ಕುರಿತ ಪಕ್ಷಾತೀತ ನೆಲೆಗಟ್ಟಿನ ಹೋರಾಟವನ್ನು ರೂಪಿಸುವ ಮೂಲಕ ಸರ್ಕಾರದ ಕಣ್ತೆರೆಸಬೇಕಾಗಿದೆ ಎಂದರು. ರೈತ ಹೋರಾಟದಲ್ಲಿ ಪಾಲ್ಗೊಂಡ ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ, ಯುವ ಜೆಡಿಎಸ್ ಜಿಲ್ಲಾಧ್ಯಕ್ಷ ಸಿಎಲ್ ವಿಶ್ವ ಅವರು ತಾವು ರೈತರ ಪರವಾಗಿದ್ದು ಹೋರಾಟಕ್ಕೆ ಪೂರ್ಣ ಬೆಂಬಲ ನೀಡುವುದಾಗಿ ಘೋಷಿಸಿದರು. ಬೃಹತ್ ಪ್ರತಿಭಟನಾ ಜಾಥಾ ಮತ್ತು ಸಭೆಯಲ್ಲಿ ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ, ಎಂಎಲ್ಸಿ ಸುಜಾ ಕುಶಾಲಪ್ಪ, ಮಾಜಿ ಎಂಎಲ್ಸಿ ವೀಣಾ ಅಚ್ಚಯ್ಯ, ಎಸ್ಜಿ ಮೇದಪ್ಪ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಸಿಎಂಡಿ 1977ನೇ ಇಸ್ವಿಯಲ್ಲಿ ಸಿಎಂಡಿ ಅಂತೇಳಿ ಜಾರಿ ಮಾಡಿ ನಮ್ಮ ರೈತರಿಗೆ ತುಂಬ ತೊಂದರೆ ಆಗ್ತಾ ಇದೆ. 1994ರಲ್ಲಿ 7ನೇ ತಿಂಗಳಲ್ಲಿ ಅವೈಜ್ಞಾನಿಕವಾಗಿ ಕೊಡಗಿನಲ್ಲಿ ಒಂದು 20 ರಿಂದ 25 ಸಾವಿರ ಎಕರೆಯನ್ನು ಅವೈಜ್ಞಾನಿಕವಾಗಿ ಸರ್ವೆ ಮಾಡಿ ಯಾವುದೇ ರೈತರಿಗೆ ಗೊತ್ತಿಲ್ಲದೆ ಗೊಂದಲ ಮಾಡಿದ್ದಾರೆ. ದಯವಿಟ್ಟು ನಾವು ಇಷ್ಟೇ ಹೋರಾಟದಲ್ಲಿ ಹೇಳೋದೇನೆಂದರೆ, ರೀಸರ್ವೆ ಮಾಡಿ ರೈತರಿಗೆ ನಮ್ಮ ಆಸ್ತಿಯನ್ನು ನಮಗೆ ವಾಪಸ್ ಕೊಡಬೇಕು. ನೀವೆಲ್ಲ ಈಗ ಒಳ್ಳೊಳ್ಳಿಗೆ ಸರ್ವೆ ಮಾಡಿ
ಫಾರೆಸ್ಟ್ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಇಲ್ಲೇ ಹುಟ್ಟಿ ಕೊಡಗಲ್ಲೇ ಬೆಳೆದಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಇಲ್ಲಿಂದ ನಾವು ಜಿಲ್ಲೆಯನ್ನು ಬಿಟ್ಟು ತೊಲಗೋದಿಲ್ಲ. ಇದು ಈಗ ತಾಲೂಕು ಮಟ್ಟದಲ್ಲಿ ಮಾಡಿದ್ವಿ, ಈಗ ಜಿಲ್ಲಾ ಮಟ್ಟದಲ್ಲಿ ಮಾಡಿದ್ವಿ. ಇನ್ನು ಮುಂದಕ್ಕೆ ನಾವು ಯಾರು ವಿರುದ್ಧ ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದೀವಿ. ನಾವೆಲ್ಲ ರೈತ ಹೋರಾಟ ಸಮಿತಿಯನ್ನೊಂದು ಮಾಡಿಕೊಂಡು ನಾವು ಮತ್ತು ಜಿಲ್ಲಾ ರೈತ ಸಂಘದ ವತಿಯಿಂದ ಇವತ್ತು ಕೊಡಗು ಜಿಲ್ಲೆಯಲ್ಲಿ ನಾವು ರೈತರ ಪರವಾಗಿ ಒಂದು ಹೋರಾಟವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಮೊದಲನೇ ಹಂತವಾಗಿ ಸೋಮವಾರಪೇಟೆಯಲ್ಲಿ ತಾಲೂಕು ಮಟ್ಟದಲ್ಲಿ ನಾವು ಮಾಡೋದು. ಅದಾದ ನಂತರ 2 MLAಗಳನ್ನ ಕರ್ಕೊಂಡು ನಾವು ಅರಣ್ಯ ಸಚಿವರು ಮತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಶಾಸಕ ಮಂತರಗೌಡರು ಮತ್ತು ಪೊನ್ನಣ್ಣವರ ಮುಖಾಂತರ ಭೇಟಿಯನ್ನು ಮಾಡಿ ನಮ್ಮ ಅಹವಾಲುಗಳನ್ನು ಕೊಟ್ಟು ಬಂದಿದ್ದು. ಅದೇ ಸರಿಯಾದ ರೀತಿಯ ಸ್ಪಂದನೆ ದೊರಕದ್ರಿಂದ ಈಗ ನಾವು ಜಿಲ್ಲಾ ಮಟ್ಟದಲ್ಲಿ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಈ ಜಿಲ್ಲಾ ಮಟ್ಟದ ಹೋರಾಟಕ್ಕೆ ಇಡೀ ಜಿಲ್ಲಾ ರೈತರು ಮತ್ತು ಎಲ್ಲ ಸಾರ್ವಜನಿಕರ ನಾವು ಒಂದು ಮನವಿಯನ್ನು ಸಹ ಮಾಡಿದ್ವಿ. ಆ ಮನವಿ ಮೇರೆಗೆ ಎಲ್ಲ ಜಿಲ್ಲೆಯಲ್ಲಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಇವತ್ತು ಕೊಡಗು ಜಿಲ್ಲೆಯಲ್ಲಿ ಬಂದಿದ್ದಾರೆ. ಇವತ್ತು ನಮ್ಮ ಶಾಸಕರುಗಳು ಸದನದಲ್ಲಿ ಈ CND ಲ್ಯಾಂಡ್ ವಿಚಾರವಾಗಿ ಗಂಭೀರವಾಗಿ ಚರ್ಚೆಯನ್ನು ಮಾಡಿದ್ರು. ಗಂಭೀರವಾಗಿ ಮಾಡಿದಂಥ ಸಮಯದಲ್ಲಿ ನಮಗೆ 2 ನಿಮಿಷ ಸರಿಯಾಗಿ ಸಭಾಧ್ಯಕ್ಷಗಳು ನಮ್ಮ ಶಾಸಕರಿಗೆ ಮಾತಾಡಲಿಕ್ಕೆ ಅವಕಾಶಗಳನ್ನೇ ಕೊಡೋದಂಥ ಪರಿಸ್ಥಿತಿ ನೋಡೋದು ನಾವು TV ಮಾಧ್ಯಮದಲ್ಲಿ. ನಮಗೆ ಕೊಡಗಿನ ನೀರು ಬೇಕು, ಅವರಿಗೆ ಕೊಡಗಿನಿಂದ ಇಡೀ ಬೆಂಗಳೂರಿಗೆ ಎಲ್ಲರಿಗೂ ನೀರು ಬೇಕು. ಆದರೆ ನಮ್ಮ ಶಾಸಕರುಗಳಿಗೆ ಸರಿಯಾಗಿ ಮಾತಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದು ಅದು ತುಂಬ ಬೇಸರವಾಗಿದೆ. ಅದರ ಜೊತೆಗೆ ಇವತ್ತು ರೈತರು ಇವತ್ತು CND ಲ್ಯಾಂಡ್ ಒಂದು ವಿಚಾರ ಅಲ್ಲ, ಇವತ್ತು ಕೊಡಗಿನಲ್ಲಿ ನಾನಾ ರೀತಿಯ ಒಂದು ಅತಿವೃಷ್ಟಿ ಇರ್ಬೋದು, ಅನಾವೃಷ್ಟಿ ಇರ್ಬೋದು, ಪ್ರಾಣಿಗಳ ಹಾವಳಿ ಇರ್ಬೋದು, ಕಸ್ತೂರಿ ರಂಗನ್ ವಿರೋಧಿ ಇರ್ಬೋದು, ಯಾವುದೇ ವಿಚಾರ ನೋಡಿದರೆ ರೈತರಿಗೆ ತುಂಬ ತೊಂದರೆಯನ್ನು ಇವತ್ತು ಅನುಭವಿಸ್ತಾ ಇದ್ದಾರೆ. ಮತ್ತು ಇದೆಲ್ಲದಕ್ಕೂ ಕಾರಣ ನಮ್ಮನ್ನು ಹಿಂದೆ ಆಳಿದಂಥ ಚುನಾಯಿತ ಜನಪ್ರತಿನಿಧಿಗಳು ಇಲ್ಲಿವರೆಗೆ ಸದನದಲ್ಲಿ ಒಂದೇ ಒಂದು ವಿಷಯವನ್ನು ಎತ್ತದೇ ಇರೋದು ಇವತ್ತು ನಮ್ಮ ರೈತರಿಗೆ ಈ ಪರಿಸ್ಥಿತಿ ಬಂದಿದೆ. ಹಿಂದೆ ಸಿಟಿ ರವಿಯನ್ನ ಪೊಲೀಸರು ಬಂಧಿಸಿರುವುದು ಜೊತೆಗೆ ಕಾಂಗ್ರೆಸ್ ಸರ್ಕಾರದ ನೀತಿಯ ವಿರುದ್ಧ ಮಾಜಿ ಸ್ಪೀಕರ್ KG ಬೋಪಯ್ಯ ಹಾಗೂ ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಆಕ್ರೋಶ ಹೊರಹಾಕಿದ್ದಾರೆ. ಸದನ ನಡೆಯುವ ಸಮಯದಲ್ಲಿ ಕಾಂಗ್ರೆಸ್ ಬೆಂಬಲಿಗರು ಸಿಟಿ ರವಿಯ ಮೇಲೆ ಹಲ್ಲೆ ಮಾಡಲು ಯತ್ನಿಸಿರುವುದು ಕಾಂಗ್ರೆಸ್ ಸರ್ಕಾರದ ಲೋಪವೊಂದ ತೋರಿಸುತ್ತೆ. ಈ ರೀತಿಯ ಗೂಂಡಾ ವರ್ತನೆ ಖಂಡನೀಯ. ಸುವರ್ಣಸೌಧದ ಒಳಗೆ ಈ ರೀತಿ ಹಲ್ಲೆಗೆ ಮುಂದಾಗಿರೋದು ಚರಿತ್ರೆಯಲ್ಲಿ ಮೊದಲು. ಗೂಂಡಾ ರೀತಿಯಲ್ಲಿ ವರ್ತಿಸಿ ಹಲ್ಲೆ ಮಾಡಲು ಮುಂದಾದವರನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು. ಬಂಧಿಸಿದ್ರೆ ನೇರವಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು. ಅದನ್ನು ಪೊಲೀಸರು ಮಾಡಿಲ್ಲ ಅಂತ ಆರೋಪಿಸಿದರು. ಈಗಾಗಲೇ CT ರವಿ ಮೇಲೆ ಒಂದು ರೀತಿ ಗೂಂಡಾ ಪ್ರವರ್ತನೆಯನ್ನು ಮಾಡಿದ್ದನ್ನು ತೀವ್ರವಾಗಿ ಖಂಡಿಸುತ್ತೇನೆ. ಯಾವತ್ತೂ ಕೂಡ ವಿಧಾನಸಭೆಯಲ್ಲಿ ಎಲ್ಲ ವಿಚಾರವನ್ನು ಚರ್ಚೆ ಮಾಡುವಂಥ ಅವಕಾಶ ಎಲ್ಲರಿಗೂ ಕೂಡ ಇದೆ. ಆದರೆ ವಿಧಾನಸಭೆಯ ಒಳಗೇ ಹೋಗಿ ಸುವರ್ಣ ಸೌಧದ ಒಳಗೇ ಹೋಗಿ ಹಲ್ಲೆ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಚರಿತ್ರೆಯಲ್ಲಿ ಪ್ರಥಮ ಅಂತ ನನಗನ್ನಿಸ್ತದೆ. ಇವನು ವಿಧಾನಸೌಧದಲ್ಲಿ ಕೂಡ ಇದು ನಡೆದಿರಲಿಕ್ಕಿಲ್ಲ. ಕೂಡಲೇ ಅವನ ಬಂಧಿಸುವಂಥ ಕೆಲಸವನ್ನು ಮಾಡಬೇಕು, ಅವ್ರ ಮೇಲೆ ಕ್ರಮ ತಗೊಳ್ಳುವಂಥ ಕೆಲಸವನ್ನು ಮಾಡಬೇಕು. ಹಾಗಾಗಿ ಅದ್ರ ಜೊತೆಗೆ ಒಬ್ಬರು MLCಯನ್ನು ಬಂಧನ ಮಾಡಿ ಸುಮಾರು 3-4 ಗಂಟೆಗಳ ಕಾಲ ಬೇರೆ ಬೇರೆ ಊರಲ್ಲಿ ಸುತ್ತಿಸಿ ಮತ್ತಲ್ಲಿಂದ ಕೋರ್ಟಿಗೆ ಪಡಿಸೋದು ಕೂಡ ಒಂದು ರೀತಿಯಲ್ಲಿ ಅಪರಾಧ. ಯಾರೇ ಅದನ್ನು ಬಂಧಿಸಿದರೆ ನೇರವಾಗಿ ಜಡ್ಜಿಗೆ ಪ್ರೊಡ್ಯೂಸ್ ಮಾಡುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಅದರಲ್ಲೂ ಕೂಡ ಅವರೊಬ್ಬರು MLC ಆಗಿರೋದ್ರಿಂದ, ಜನಪ್ರತಿನಿಧಿ ಆಗಿರೋದ್ರಿಂದ ಜನಪ್ರತಿನಿಧಿ ಕೋರ್ಟ್ಗೆ ಅವ್ರನ್ನ ಪ್ರೊಡ್ಯೂಸ್ ಮಾಡಬೇಕಾಗ್ತದೆ. ಒಂದು ರೀತಿಯಲ್ಲಿ ಇವತ್ತು ತೊಗಲಕ್ ದರ್ಬಾರ್ ನಡೀತದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಲಕ್ಷ್ಮೀ ಹೆಬ್ಬಾರವರು ಕೂಡ ಕೊಲೆ ಕೊಡಕರು ಅಂತ ಹೇಳಿದ್ರು ಕೂಡ ತಪ್ಪೇ, ಅದು ಕೂಡ ಆಡಬಾರ್ದಂತ ಮಾತನ್ನು ಆಡಿದ್ದಾರೆ. ಮಾಜಿ ಶಾಸಕ KG ಬೋಪಯ್ಯ ಮಾತನಾಡಿ, ಸಿಟಿ ರವಿ ಮಹಿಳೆಯರ ಮೇಲೆ ಈ ರೀತಿ ಪದ ಬಳಕೆ ಮಾಡಿರೋದು ಯಾರಿಗೂ ಕೇಳಿಸಿಲ್ಲ, ಅದಕ್ಕೆ ದಾಖಲೆ ಇಲ್ಲ ಅಂತ ಬಸವರಾಜ ಹೊರಟ್ಟಿಯವರೇ ಹೇಳಿದ್ದಾರೆ ಎಂದರು. ವಿಧಾನಸೌಧ ಅಥವಾ ಅಲ್ಲಿ ಸುವರ್ಣ ಒಳಗೆ ನಡೆದಂಥ ಘಟನೆ, ಪೊಲೀಸ್ನವರಿಗೆ ಯಾವುದೇ ಅಧಿಕಾರ ಇಲ್ಲ. ಏನೇ ಇದ್ರೂ ಸ್ಪೀಕರ್ ಅಥವಾ ಸಭಾಪತಿಗಳ ಅನುಮತಿ ತೆಗೆದುಕೊಂಡು ಮಾಡಬೇಕು. ಆದರೆ ಇದು ಎಲ್ಲವನ್ನೂ ಗಾಳಿಗೆ ತೂರಿ ಸ್ವತಃ ಸ್ಪೀಕರು ಅಲ್ಲಿಯ ಚೇರ್ಮನ್ ಹೊರಟ್ಟಿಯವರು ರೂಲಿಂಗ್ ಕೊಟ್ಟಿದ್ದಾರೆ. ಏನು ಅವರು ಈಗ ಸಿಟಿ ರವಿಯವರು ಶಬ್ದ ಉಪಯೋಗಿಸಿದ್ರು ಮಹಿಳೆಯರ ಮೇಲೆ ಅನ್ನೋದು ಯಾವುದೂ ಕೇಳಿಸಿಲ್ಲ. ಇದು ಆ ಥರದಕ್ಕೆ ದಾಖಲೆ ಇಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸ್ಪೀಕರ್ ಪರ್ಮಿಷನ್ ತಗೊಂಡು ಬಂಧನ ಏಕಾಏಕಿ ಎತ್ಕೊಂಡು ಹೋಗುವಂಥದ್ದು ಬಹುಶಃ ತುರ್ತು ಪರಿಸ್ಥಿತಿಯಲ್ಲಿ ಈ ರೀತಿ ಮಾಡಿಲ್ಲ ಮತ್ತು ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಇವತ್ತಿನ ಕಾನೂನು ಏನು ಹೇಳುತ್ತೆ, ಅವರ ಮೇಲೆ ಏನು ಇವತ್ತು ಮೊಕದ್ದಮೆ ದಾಖಲು ಮಾಡಿಕೊಂಡಿದ್ದಾರೆ ಅದು ಕೇವಲ 3 ವರ್ಷ. ಒಂದು ಸೆಕ್ಷನ್ ಅಂತೂ ಬೇಲೆಬಲ್,
ಇಷ್ಟು ಇದ್ದಾಗೂ ಕೂಡ ಅವರನ್ನು ಇಡೀ ರಾತ್ರಿ ಒಂದು ರೀತಿ ದೇಶದ್ರೋಹಿ ಥರ ಗುಡ್ಡಾ ಥರ ಜಿಲ್ಲೆಯಿಂದ ಜಿಲ್ಲೆಗೆ ಸಾಗಾಟ ಮಾಡಿದ್ದು, ಒಂದು ರೀತಿ ಅವರೇ ಹೇಳಿದ ಹಾಗೆ ಅವ್ರನ್ನ ಕೊಲೆ ಮಾಡುವ ಉದ್ದೇಶದಿಂದ ಇವರು ಮಾಡಿದ್ದು ಅಂತ ಅನಿಸ್ತದೆ. ಇದು ಅತ್ಯಂತ ಖಂಡನಾರ್ಹ. ಬಹುಶಃ ಕಾನೂನನ್ನು ಗಾಳಿಗೆ ತೋರಿ ಎಲ್ಲವನ್ನೂ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಇದನ್ನು ಸವಾಲಾಗಿ ಸ್ವೀಕರಿಸುತ್ತಾ ಇಡೀ ಭಾರತೀಯ ಜನತಾ ಪಾರ್ಟಿ ಸಿ.ಟಿ. ರವಿಯವ್ರ ಜೊತೆಗೆ ಇರ್ತೇವೆ. ಇಂಥ ಗೂಂಡಾ ವರ್ತನೆಗೆ ಹೆದರೋದಿಲ್ಲ. ಮುಂದೆ ಇದರ ಪರಿಣಾಮವನ್ನು ಅವರು ಎದುರಿಸಬೇಕಾಗತ್ತೆ. ವಿಧಾನ ಪರಿಷತ್ ಸದಸ್ಯ ಸಿ.ಟಿ. ರವಿಯವರ ಬಂಧನವನ್ನು ಖಂಡಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೊಡಗು ಜಿಲ್ಲಾ ಬಿಜೆಪಿ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿತು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಅವರ ನೇತೃತ್ವದಲ್ಲಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಮಾಜಿ ಶಾಸಕರಾದ ಕೆಜಿ ಬೋಪಯ್ಯ, ಅಪ್ಪಚ್ಚು ರಂಜನ್, ವಿಧಾನ ಪರಿಷತ್ನ ಮಾಜಿ ಸದಸ್ಯ ಸುನಿಲ್ ಸುಬ್ರಹ್ಮಣಿ ಸೇರಿದಂತೆ ಪಕ್ಷದ ಪ್ರಮುಖರು ಹಾಗೂ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಈ ಸಂದರ್ಭ ಮಾತನಾಡಿದ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ, ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನು ದುರುಪಯೋಗಪಡಿಸಿಕೊಳ್ತಾ ಇದೆ. ಸಂವಿಧಾನದ ದೇಗುಲ ವಿಧಾನಸೌಧದಲ್ಲಿ ಅಧಿವೇಶನ ನಡೆಯುವ ಸಂದರ್ಭ ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷದ ನಡುವೆ ಮಾತಿನ ಚಕಮಕಿ ನಡೆದಿದೆ. ಇದನ್ನು ನೆಪ ಮಾಡಿಕೊಂಡು ಪೊಲೀಸ್ ಇಲಾಖೆಯ ಮೇಲೆ ಒತ್ತಡ ಹೇರಿ ಸಿ.ಟಿ. ರವಿ ಅವರನ್ನು ಬಂಧಿಸಿರುವುದು ಒಬ್ಬ ಜನಪ್ರತಿನಿಧಿಗೆ ಹಾಗೂ ಸಂವಿಧಾನಕ್ಕೆ ಮಾಡಿರುವ ಅಪಮಾನವಾಗಿದೆ ಎಂದು ಆರೋಪಿಸಿದರು. ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ, ವಕ್ತಾರ ಬಿಕೆ ಅರುಣ್ ಕುಮಾರ್, ಕಾಂಗಿರ ಸತೀಶ್, ಮಡಿಕೇರಿ ನಗರಾಧ್ಯಕ್ಷ ಉಮೇಶ್ ಸುಬ್ರಹ್ಮಣಿ, ಮಹಿಳಾ ಬಿಜೆಪಿ ಜಿಲ್ಲಾಧ್ಯಕ್ಷೆ ಅನಿತಾ ಪೋಯ್ಯ, ಮಾಜಿ ಅಧ್ಯಕ್ಷರಾದ ರಾಬಿನ್ ದೇವಯ್ಯ, ಬಿಬಿ ಭಾರತೀಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ರಾಜ್ಯ ಕಾಂಗ್ರೆಸ್ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಿ.ಟಿ. ರವಿಯನ್ನು ಬಂಧಿಸಿದ ರಾಜ್ಯ ಸರ್ಕಾರಕ್ಕೆ, ಭ್ರಷ್ಟ ಮುಖ್ಯಮಂತ್ರಿಗಳಿಗೆ, ಭ್ರಷ್ಟ ಉಪಮುಖ್ಯಮಂತ್ರಿಗೆ, ಬಿಜೆಪಿ ಸಂಸದರ ಮೇಲೆ ಹಲ್ಲೆ ಮಾಡಿದ ರಾಹುಲ್ ಗಾಂಧಿಗೆ ಬಂಧಿಸಿ ಬಂಧಿಸಿ ರಾಹುಲ್ ಗಾಂಧಿ ಬಂಧಿಸಿ ಬಂಧಿಸಿ ಬಂಧಿಸಿ. ನಿನ್ನೆ ದಿವಸ ಏನು ಬೆಳಗಾವಿಯ ಸುವರ್ಣಸೌಧದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ವಿಚಾರವನ್ನು ಯಾವುದೇ ವಿಚಾರ ಇಲ್ಲದ್ರೆ ಎತ್ಕೊಂಡು ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡಿದಾಗ ಕೌಂಟರ್ ಪ್ರತಿಭಟನೆ ಎಲ್ಲವೂ ನಡೆದಿದೆ. ಮಾತಿಗೆ ಮಾತು ಬೆಳೆದಿದೆ. ಎಲ್ಲ ಘಟನೆಗಳು ನಡೆದಿದ್ದು ಆ ಸುವರ್ಣಸೌಧದ ಒಳಗೆ. ಆ ಒಂದು ಘಟನೆಯ ಹಿನ್ನೆಲೆಯಲ್ಲಿ ಕೆಲವರು ವೈಯಕ್ತಿಕವಾಗಿ ಹೇಳಿದ್ದಾರೆ. ಈ ಹಿನ್ನೆಲೆ ಒಳಗೆ ಆದಂಥ ಮಾತಿನ ಚಕಮಕಿ ಇದನ್ನೇ ಹಿಡ್ಕೊಂಡು ನೇರವಾಗಿ ಕಾಂಗ್ರೆಸ್ನವರು ಕಾನೂನು ಬಾಹಿರವಾಗಿ ನಮ್ಮ ಪಕ್ಷದ ನಾಯಕರು ಹಾಗೆ ವಿಧಾನ ಪರಿಷತ್ತಿನ ಸದಸ್ಯರಾದ ಸನ್ಮಾನ್ಯ ಸಿ.ಟಿ. ರವಿಯವರನ್ನ ಏನೂ ಕಾರಣವಿಲ್ಲದೆ ಕಾನೂನು ಬಾಹಿರವಾಗಿ ಅಕ್ರಮವಾಗಿ ಬಂಧನ ಮಾಡಿದ್ದಾರೆ. ಕಾನೂನಂತೂ ಬಹಳ ಸ್ಪಷ್ಟತೆ ಇದೆ. ಯಾವುದೇ ಒಬ್ಬ ಶಾಸಕರನ್ನ ವಿಧಾನಸಭೆ ಆದರೆ ವಿಧಾನಸಭೆಯ ಪ್ರೆಮಿಸಿಸ್ ಒಳಗೆ ಬಂಧಿಸಬೇಕಾದ್ರೆ ಸಂಬಂಧಪಟ್ಟ ಸಭಾಧ್ಯಕ್ಷರು, ಪರಿಷತ್ ಆದರೆ ಸಭಾಪತಿಯವರ ಅನುಮತಿ ಪಡ್ಕೊಂಡು ಮಾಡಬೇಕು. ಎಲ್ಲರಿಗೂ ಗೊತ್ತಿರೋದು ಈ ಘಟನೆ ನಡೆದಿದ್ದು ವಿಧಾನ ಪರಿಷತ್ತಿನ ಸಭಾಂಗಣದ ಒಳಗೇನೆ ನಡೆದಿರುವಂಥ ಘಟನೆ. ಅದಕ್ಕೆ ಅಲ್ಲಿಯ ಸಭಾಪತಿಯವರ ಅನುಮತಿ ತೆಗೆದುಕೊಂಡು ಏನೇ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿತ್ತು ನೇರವಾಗಿ ಅವರಿಗೆ ದೂರು ಕೊಡಬೇಕಾಗಿತ್ತು. ಇಂಥ ಘಟನೆಗಳು ಹಲವು ನಡೆದಿದೆ. ಯಾವ ಸಭಾಧ್ಯಕ್ಷರು ಆಗಲಿ ಈ ಥರದ ಇದು ಮಾಡಿಲ್ಲ. ನಾನಿದ್ದಾಗಲೂ ಆಗಿತ್ತು. ಸ್ವತಃ ಈಗಿನ ಮುಖ್ಯಮಂತ್ರಿ ಬಾಗಿಲಿಗೆ ಓದಿದ್ದಾರೆ, ಮೇಜು ಹತ್ತಿ ಟೇಬಲ್ ಮೇಲೆ ಕುಣಿದಿದ್ದಾರೆ, ನನಗೆ ನೇರವಾಗಿ ಆ ವೇಟ್ ಬಾಕ್ಸ್ ಇದನ್ನು ಹೊಡೆದಿದ್ದಾರೆ. ಯಾರು ಏನೂ ಮಾಡಲಿಲ್ಲ. ಒಬ್ಬ ಮಾರ್ಷಲ್ದು 2-3 ಬೆರಳು ಫ್ರ್ಯಾಕ್ಚರ್ ಆಗಿದೆ. ಪೊಲೀಸ್ ಹತ್ರ ಹೋಗಿಲ್ಲ, ಅಲ್ಲಿಗೆ ಅದನ್ನು ಮಾಡಿದೆ. ಇದನ್ನು ನೇರವಾಗಿ ಸಭಾಪತಿಗಳಾದ ಹೊರಟ್ಟಿಯವರು ಇವತ್ತೇನು ಅವರು ಆಪಾದನೆ ಮಾಡ್ತಾ ಇದ್ದಾರೆ,
ಹೆಣ್ಮಕ್ಕಳ ಬಗ್ಗೆ ಉಪಯೋಗಿಸಬಾರದ ಶಬ್ದವನ್ನು 10 ಬಾರಿ ಉಪಯೋಗಿಸಿದ್ದಾರೆ. ಆದರೆ ನೇರವಾಗಿ ರೂಲಿಂಗ್ ಕೊಟ್ಟಿದ್ದಾರೆ. ಅಂಥ ಘಟನೆ ನಾನು ಕೇಳಲಿಲ್ಲ, ಅಂಥ ಘಟನೆ ನಡೆದಿಲ್ಲ ಅಂತ ಹೇಳುವಂಥದ್ದು. ಹಾಗೆ ಅವರು ಕೊಲೆಗಡುಕು ಅಂತ ಹೇಳಿದ್ದಾರೆ. ಅದನ್ನು ಆ ಘಟನೆಯನ್ನು ಸ್ಪೀಕರ್ ಅವರು ಏನು ಇದು ಮಾಡಿಲ್ಲ, ಅವರು ರೂಲಿಂಗ್ ಕೊಟ್ಟಿದ್ದಾರೆ. ಇದು ಘಟನೆ ನಡೆದಿಲ್ಲ. ರೂಲಿಂಗ್ ಕೊಟ್ಟ ಮೇಲೆ ಸ್ಪೀಕರ್ ರೂಲಿಂಗ್ ಎಲ್ರಿಗೂ ಬೈಂಡಿಂಗ್ ತಾನೆ, ಮತ್ತು ಹೆಂಗೆ ಬಂಧನ ಮಾಡಿದ್ರಿ? ಮತ್ತು ಕಾನೂನಂತೂ ಭಾಳ ಸ್ಪಷ್ಟ. ಪತ್ರಿಕೆಯಲ್ಲಿ ಇದ್ದಂಥ ಸೆಕ್ಷನ್ನ ನೋಡಿ ನಾನು ಹೇಳ್ತಾ ಇದ್ದೀನಿ. ಹೊಸ ಕಾಯ್ದೆ BNS ಇದರ ಪ್ರಕಾರ 75, 79 ಒಂದರಲ್ಲಿ ಅವ್ಯಾಚ ಶಬ್ದಗಳು ಉಪಯೋಗಿಸಿ ಅವರಿಗೆ ಔಟ್ರೇಜಿಂಗ್ ದಿ ಮಾಡೆಸ್ಟಿ ಅಂದರೆ ಮಾನ ಹಾನಿ ಮಾಡುವಂಥದ್ದು, ಇನ್ನೊಂದು ಮಾನಸಿಕ ಹಿಂಸೆ. ಎರಡಕ್ಕೂ ಶಿಕ್ಷೆ ಇರೋದು 3 ವರ್ಷ. ಒಂದು ಬೇಲೆಬಲ್ ಇದೆ, ಇನ್ನೊಂದು ನಾನ್ ಬೇಲೆಬಲ್ ಇದೆ. ಆದರೆ ಇದು ಯಾವುದೇ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಇದೆ. ಹೊಸ ಕಾಯ್ದೆ ಇವತ್ತೇನು BNSS ಬಂದಿದೆ, ಭಾರತೀಯ ನೀತಿ ಸಂಹಿತೆ. ನಿನ್ನೆ ಬೆಳಗಾವಿಯಲ್ಲಿ ನಡೆದಂಥ ಸುವರ್ಣಸೌಧದಲ್ಲಿ ನಡೆದಂಥ ಗೂಂಡಾಗಿರಿಯನ್ನು ತೀವ್ರವಾಗಿ ನಾನು ಖಂಡಿಸ್ತೇನೆ. ವಿಧಾನಸೌಧದ ಒಳಗೇನೆ ಹೋಗಿ ಹಲ್ಲೆ ಮಾಡ್ತಾರೆ ಅಂತಂದರೆ ಪಾಪದ ಜನರಿಗೆ ಎಲ್ಲಿ ರಕ್ಷಣೆ ಇದೆ? ಇದು ಒಂದು ಗೂಂಡಾ ಸರ್ಕಾರ ಅಂತ ಹೇಳ್ಬೇಕಾಗ್ತದೆ. ಕಾಂಗ್ರೆಸ್ ಸರ್ಕಾರ ಇದೊಂದು ಗೂಂಡಾ ಸರ್ಕಾರ. ಅದರ ಜೊತೆಗೆ ಪಾರ್ಲಿಮೆಂಟಲ್ಲೂ ಕೂಡ ರಾಹುಲ್ ಗಾಂಧಿ ಒಬ್ಬ MP ದೂಡಾಕಿ ಅದು ಕೂಡ ಪೆಟ್ಟಾಗಿದೆ ಅಂತ ಹೇಳ್ತಾ ವಿಚಾರ ಮಾಡ್ತಾರೆ. ರಾಹುಲ್ ಗಾಂಧಿ ಡೆಲ್ಲಿಯಲ್ಲಿ ಗೂಂಡಾಯಿಸಮ್ ಮಾಡ್ತಾರೆ, ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಾರ್ಟಿಯವರು ಸೇರಿಕೊಂಡು ಇಲ್ಲಿ ರವಿಯವರ ಮೇಲೆ ಹಲ್ಲೆ ಮಾಡಿ ರಕ್ತ ಬರುವಂತೆ ಸೋರಿಯುವಂತೆ ಹಲ್ಲೆ ಮಾಡಿದ್ದಾರೆ. ಇದನ್ನು ತೀವ್ರವಾಗಿ ಖಂಡಿಸ್ತೇನೆ. ಯಾರು ಹಲ್ಲೆ ಮಾಡಿದರೆ ಅವರನ್ನ ಈ ಕೂಡಲೇ ಬಂಧನ ಮಾಡಬೇಕು ಅಂತ ಕೂಡ ಒತ್ತಾಯವನ್ನು ಹಾಕಿಸ್ತೇನೆ. ಅದರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೂ ಕೂಡ ಕೇಸ್ ದಾಖಲೆ ಮಾಡಬೇಕು ಅಂತ ಹೇಳೋದು ವಿನಂತಿಯನ್ನು ಮಾಡ್ತೇನೆ. ಧನ್ಯವಾದ. ಬೆಂಗಳೂರಿನಿಂದ ಮಂಗಳೂರಿಗೆ ತೆರಳುವ ಮಾರ್ಗ ಮಧ್ಯೆ ಮಡಿಕೇರಿಯಲ್ಲಿ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ UT ಖಾದರ್ ಅವರಿಗೆ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರ ನೇತೃತ್ವದಲ್ಲಿ ಸ್ವಾಗತ ಕೋರಲಾಯಿತು. ಈ ಸಂದರ್ಭ ವಿಧಾನ ಪರಿಷತ್ನ ಮಾಜಿ ಸದಸ್ಯೆ ವೀಣಾ ಅಚ್ಚಯ್ಯ, ಕೆಪಿಸಿಸಿ ಸದಸ್ಯೆ KP ಚಂದ್ರಕಲಾ, ಕಾಂಗ್ರೆಸ್ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಸುರಯ್ಯ ಅಬ್ರಾರ್, ಕಾಂಗ್ರೆಸ್ನ ಪ್ರಮುಖರಾದ KA ಹಂಸ, BY ರಾಜೇಶ್ ಮತ್ತಿತರರು ಹಾಜರಿದ್ದರು. Today there was a DCC meeting. Then there was also one farmers protest. I told you. Today was a protest. We should promote this one. Coffee. Sir, ಏನಾದ್ರು ಇನ್ವೈಟೆಡ್ ಕೊಟ್ಟರೆ ನಾಳೆ ವಿಧಾನಸೌಧ ಒಳಗೆ ಇರೋದು. Thank you, sir. So Brijesh is our General Secretary in charge for us now. Amsana, you know. ಕೊಡಗಿನ ಸಿದ್ದಾಪುರದಲ್ಲಿ ನೂತನವಾಗಿ ಶುಭಾರಂಭಗೊಂಡಿದೆ ಆಪಲ್ ಮಾರ್ಟ್ ಹೋಲ್ಸೇಲ್ ಅಂಡ್ ರಿಟೇಲ್ ಬೃಹತ್ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ದಿನಸಿ ಹಾಗೂ ದಿನಬಳಕೆಯ ಗೃಹೋಪಯೋಗಿ ವಸ್ತುಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ಲಭ್ಯವಿದೆ. ನಮ್ಮಲ್ಲಿ ಗರಿಷ್ಠ ₹500 ಬೆಲೆ ಬಾಳುವ ಸಾಮಗ್ರಿ ಕೊಂಡುಕೊಂಡರೆ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಫ್ರೀ ಹೋಮ್ ಡೆಲಿವರಿ ನೀಡಲಾಗುವುದು. ಅಲ್ಲದೆ ಗ್ರಾಹಕರಿಗೆ ಪ್ರಿವಿಲೈಜ್ಡ್ ಕಾರ್ಡ್ ಮತ್ತು ಗರಿಷ್ಠ 1,000 ಮೊತ್ತದ ಖರೀದಿಗೆ ಕೂಪನ್ ಮೂಲಕ ಬಂಪರ್ ಕೊಡುಗೆಗಳು. ಪ್ರಥಮ ಬಹುಮಾನ LED ಟಿವಿ, ದ್ವಿತೀಯ ಬಹುಮಾನ ಮಿಕ್ಸರ್ ಗ್ರೈಂಡರ್ ಹಾಗೂ ತೃತೀಯ ಬಹುಮಾನವಾಗಿ 5 ಅದೃಷ್ಟವಂತ ಗ್ರಾಹಕರಿಗೆ ಟೀ ಕಪ್ ಸೆಟ್ಗಳನ್ನು ಪಡೆದುಕೊಳ್ಳುವ ಅವಕಾಶವಿದೆ. ಹಿಂದೆ ಭೇಟಿ ನೀಡಿ ಆಪಲ್ ಮಾರ್ಟ್, ಪೊಲೀಸ್ ಠಾಣೆ ಸಮೀಪ, ಸಿದ್ದಾಪುರ, ಕೊಡಗು. ಫೋನ್ 8296386629 9744722094. ಆಪಲ್ ಮಾರ್ಟ್, ಸಿದ್ದಾಪುರ. ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ. ಕೇಶ ವಿನ್ಯಾಸದಲ್ಲಿ ಹೆಸರು ಗಳಿಸಿರುವ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಸುಸಜ್ಜಿತ ವಿಶಾಲವಾದ ಸಲೂನ್ ಈಗ ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣ ಸಮೀಪವಿರುವ ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ. ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್ ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್, ಮಡಿಕೇರಿ. Get amazing deals and festive discounts. Advanced haircut and advanced facial, manicure,
0153611. Shades Family Saloon, Madikeri. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯಾ ಜ್ಯೂಸ್ ಕ್ರಿಯೇಟಿಂಗ್ ಹ್ಯಾಪಿನೆಸ್. Shining senses in your life. Desirable designs gives you treasured memory. Sharda Jewelers. ಮಾತಿನ ಚಕಮಕಿ ನಡೆದಿದೆ. ಇದೊಂದು ನೆಪ ಮಾಡಿಕೊಂಡು ಪೊಲೀಸ್ ಇಲಾಖೆ ಮೇಲೆ ಒತ್ತಡ ಹೇರಿ ಸಿಟಿ ರವಿ ಅವರನ್ನು ಬಂಧಿಸಿರುವುದು ಒಬ್ಬ ಜನಪ್ರತಿನಿಧಿಗೆ ಹಾಗೂ ಸಂವಿಧಾನಕ್ಕೆ ಮಾಡಿರುವ ಅಪಮಾನವಾಗಿದೆ ಎಂದು ಆರೋಪಿಸಿದರು. ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ, ವಕ್ತಾರ ಬಿಕೆ ಅರುಣ್ ಕುಮಾರ್, ಕಾಂಗಿರಾ ಸತೀಶ್, ಮಡಿಕೇರಿ ನಗರಾಧ್ಯಕ್ಷ ಉಮೇಶ್ ಸುಬ್ರಹ್ಮಣಿ, ಮಹಿಳಾ ಬಿಜೆಪಿ ಜಿಲ್ಲಾಧ್ಯಕ್ಷೆ ಅನಿತಾ ಪೋಯ್ಯ, ಮಾಜಿ ಅಧ್ಯಕ್ಷರಾದ ರಾಬಿನ್ ದೇವಯ್ಯ, ಬಿಬಿ ಭಾರತಿ ಭಾಗದಲ್ಲಿ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಆದರೆ ವಾಹನಗಳ ಸಂಚಾರ ಜಾಸ್ತಿ ಇರುತ್ತೆ, ಆದ್ದರಿಂದ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲು ತೊಂದರೆ ಆಗ್ತಾ ಇದೆ. ದಯವಿಟ್ಟು ಲೋಕೋಪಯೋಗಿ ಇಲಾಖೆ ಇತ್ತ ಗಮನ ಹರಿಸಿ ವಾಹನಗಳ ದಟ್ಟಣೆಯಿಂದ ಕಡಿಮೆ ಮಾಡಿಸಲು ಕ್ರಮವನ್ನು ಕೈಗೊಳ್ಳಬೇಕಿದೆ. ಕಾಮಗಾರಿ ನಡೀತಾ ಇರುವ ಸಂದರ್ಭದಲ್ಲಿ ವಾಹನಗಳು ಸಂಚರಿಸಿದರೆ ಡಾಮರು ವಾಹನಗಳ ಟೈರ್ಗೆ ಅಂಟಿಕೊಳ್ಳುತ್ತೆ. ಆದ್ದರಿಂದ ಕಾಮಗಾರಿಗೆ ವಾಹನಗಳ ದಟ್ಟಣೆಯಿಂದ ಕಡಿಮೆ ಮಾಡಿಸಿದರೆ ಮಾತ್ರ ಉತ್ತಮ ಹಾಗೂ ಗುಣಮಟ್ಟದ ಕಾಮಗಾರಿ ನಡೆಯಲು ಸಾಧ್ಯ ಎಂದರು. ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಅವರ ಹೆಚ್ಚಿನ ಮುತುವರ್ಜಿಯಿಂದ ಈ ಕಾಮಗಾರಿಗೆ ಹಣವನ್ನು ಬಿಡುಗಡೆ ಮಾಡಿಸಿ ಉತ್ತಮ ಗುತ್ತಿಗೆದಾರರಿಗೆ ಕಾಮಗಾರಿ ನಡೆಸಲು ಸೂಚಿಸಿದ್ದಾರೆ. ಅರಣ್ಯ ಇಲಾಖೆ ಕೂಡ ರಸ್ತೆಗೆ ಬಾಗಿರುವ ಅಪಾಯದ ಅಂಚಿನಲ್ಲಿರುವ ಮರಗಳ ಕೊಂಬೆಗಳಿಂದ ಕತ್ತರಿಸಿ ತೆಗೆದು ಹಾಕಿದರೆ ಮಾತ್ರ ರಸ್ತೆ ಕಾಮಗಾರಿ ಉತ್ತಮ ರೀತಿಯಲ್ಲಿ ನಡೆಯಲು ಸಾಧ್ಯವಿದೆ. ವಿಶೇಷ ವರದಿ ರವಿಕುಮಾರ್ ಎಂಕೆ, ವಿರಾಜಪೇಟೆ. ಅಲ್ಲ ದೊಡ್ಡ ದೊಡ್ಡದನ್ನೆಲ್ಲ ಕಡಿಬೇಡಿ ಇಲ್ಲ ಚಿಕ್ಕದು ಎಷ್ಟಿದಪ್ಪ ಅಲ್ಲ ಅದು ಸ್ಟ್ರೈಟ್ ಹೋಗೋದನ್ನೆಲ್ಲ ಕಡಿಬೇಡಿ ಮರ ಸುಮ್ಮನೆ ವೇಸ್ಟ್ ನೋಡಿ. ಯಾವಾಗ ಸ್ಟಾರ್ಟ್ ಆಗೋದು, ಯಾವಾಗ ಮುಗಿಯೋದು ಈ ಕೆಲಸ? ಇಷ್ಟು ನಿಧಾನವಾಗಿ ಮಾಡ್ತಾ ಇದ್ದೀರಲ್ಲ. ಅಲ್ಲ ನೋಡಿದ್ರೆ ಇದು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರಿಂದ ಸಂಸತ್ನಲ್ಲಿ ಪ್ರಸ್ತಾಪ ಮಾಡಿ ಅಪಹಾಸ್ಯ ಮಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ನಿಲುವನ್ನು ಖಂಡಿಸಿ ಡಿಸೆಂಬರ್ 24ರಂದು ನಗರದಲ್ಲಿ ಕೊಡಗು ಜಿಲ್ಲಾ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ನಡೆಯಲಿದೆ. ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಒಕ್ಕೂಟದ ಪ್ರಮುಖರು, ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಅಪಮಾನಿಸುವ ಮೂಲಕ ಅಮಿತ್ ಶಾ ಅವರು ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ. ತಕ್ಷಣವೇ ಗೃಹ ಸಚಿವರು ರಾಷ್ಟ್ರದ ಜನತೆಯ ಮುಂದೆ ಕ್ಷಮೆ ಯಾಚನೆ ಮಾಡಬೇಕು ಮತ್ತು ಅವರನ್ನ ಸಚಿವ ಸಂಪುಟದಿಂದ ಕೈಬಿಡಬೇಕೆಂದು ಒತ್ತಾಯಿಸಿದರು. ಜಿಲ್ಲಾ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಡಿಸೆಂಬರ್ 24ರಂದು ಬೆಳಿಗ್ಗೆ 11 ಗಂಟೆಗೆ ನಗರದ ಜನರಲ್ KS ತಿಮ್ಮಯ್ಯ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ
ಮನವಿ ಸಲ್ಲಿಸಲಾಗುತ್ತೆ ಅಂತ ತಿಳಿಸಿದರು. ಗೋಷ್ಠಿಯಲ್ಲಿ ಜಿಲ್ಲಾ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರಾದ ದಿವಾಕರ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೇಂದ್ರದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಮಾನ್ಯ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಲೋಕಸಭೆ ಸಂಸತ್ನಲ್ಲಿ ಅಧಿವೇಶನದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಭಾರತದ ಸಮಾನತೆ ಮತ್ತು ಪ್ರಪಂಚಕ್ಕೆ ಒಂದು ಪ್ರಜಾಪ್ರಭುತ್ವವನ್ನು ತೋರಿಸಿಕೊಟ್ಟಂಥ ಪರಮ ಪೂಜ್ಯ ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕುರಿತು ಒಂದು ಮಾತನಾಡುವ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕೇವಲ ಅಂಬೇಡ್ಕರ್ ಅಂತಕ್ಕಂಥ ಒಂದು ಅಪಹಾಸ್ಯವಾಗಿ ಆ ಹೆಸರನ್ನ ಹೇಳೋದಕ್ಕಿಂತ ದೇವ್ರನ್ನ ಹೆಸರು ಹೇಳಿದ್ರೆ ನಿಮಗೆ ಒಂದಿಷ್ಟು ಸ್ವರ್ಗದ ಪ್ರಾಪ್ತಿ ಆಗುತ್ತೆ ಅಂತಕ್ಕಂಥ ಒಂದು ಲೇವಡಿ ಆಗಿರ್ತಕ್ಕಂಥದ್ದು ಮತ್ತೆ ಬಹಳ ಒಂದು ಅವಮಾನ ರೀತಿಯಲ್ಲಿ ಪಾರ್ಲಿಮೆಂಟ್ನಲ್ಲಿ ಅಮಿತ್ ಶಾ ಅವರು ಮಾತಾಡಿದ್ದಾರೆ. ಮನುಸ್ಮೃತಿಯಲ್ಲಿ ದೇವರುಗಳ ಕಾಲದಲ್ಲಿ ಮನುಸ್ಮೃತಿಯಲ್ಲಿ ಈ ದೇಶದ ಬಹುಸಂಖ್ಯಾತರಿಗೆ ಏನು ಸುಖ ಪ್ರಾಪ್ತಿಯಾಗಿತ್ತು ಅದನ್ನೆಲ್ಲರೂ ಸಹ ನೋಡಿದ್ದೀವಿ ನಾವು ಇತಿಹಾಸದಲ್ಲಿ. ಆ ದೃಷ್ಟಿಯಿಂದ ನಾವು ಇವರು ಹೇಳಿರ್ತಕ್ಕಂಥ ಈ ಒಂದು ಮಾತುಗಳನ್ನ ಬಹಳ ಪ್ರಬಲವಾಗಿ ಖಂಡಿಸ್ತಾ ಇದ್ದೀವಿ. ಏಕೆಂದ್ರೆ ಈ ದೇಶದ ಬಹುಸಂಖ್ಯಾತರದ 99% ಜನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕೊಡುಗೆ ಸಂವಿಧಾನದ ರೂಪದಲ್ಲಿದೆ. ಆ ದೃಷ್ಟಿಯಿಂದ ನಾವು ಅವರು ಹೇಳಿರ್ತಕ್ಕಂಥ ಆ ಮಾತುಗಳನ್ನ ಖಂಡಿಸಿ ಅವರನ್ನ ಆ ಒಂದು ಸಚಿವ ಸ್ಥಾನದಿಂದ ವಜಾ ಮಾಡಿ ಅವರ ಸಂಸತ್ ಸ್ಥಾನದಿಂದಲೇ ವಜಾ ಮಾಡಬೇಕು ಅಂತ ನಾವು ಅವರಿಗೆ ರಾಷ್ಟ್ರಪತಿಗಳಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀವಿ. ಆ ವ್ಯಕ್ತಿ ಇವತ್ತು ದೇಶದ ಗೃಹ ಮಂತ್ರಿ ಆಗ್ತಾನೆ ಅಂತ ಹೇಳಿದ್ರೆ ಅದಕ್ಕೆ ಬಾಬಾ ಸಾಹೇಬ್ ಕೊಟ್ಟಂತ ಒಂದು ಸಮಾನತೆ ಮತ್ತು ಬಾಬಾ ಸಾಹೇಬ್ ಪ್ರಜಾಪ್ರಭುತ್ವ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದೆ ಅಂತ ಹೇಳೋದನ್ನ ಅವರು ಯೋಚನೆ ಮಾಡಬೇಕು. ಇವತ್ತು ಯಾರ್ಯಾರು ಆಯ್ತಿದ್ದಾರೆ ರಾಜಕಾರಣಿಗಳು, ಯಾವ ಹುದ್ದೆಯಲ್ಲಿ ಬರ್ತಿದ್ದಾರೆ, ಅವರಿಗೆ ಎಷ್ಟು ವಿದ್ಯಾಭ್ಯಾಸ ಇದೆ, ಅವ್ರಿಗೆ ಎಷ್ಟು ಸಮಾಜದ ಕಾಳಜಿ ಇದೆ, ಅವರ ಹಿನ್ನೆಲೆಗಳೇನು ಅಂತ ನಾವು ಯೋಚನೆ ಮಾಡಿದ್ರೆ ಇಂಥವರೆಲ್ಲ ಇವತ್ತು ಮಂತ್ರಿಗಳಾಗಿ ದೇಶವನ್ನ ರಾಜ್ಯವನ್ನ ಆಳ್ತಿದ್ದಾರೆ ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅವರ ಒಂದು ಕೊಡುಗೆ, ಅವರು ಕೊಟ್ಟಂತ ಈ ದೇಶಕ್ಕೆ ಕೊಟ್ಟಂತ ಕೊಡುಗೆ ಅಂತ ಹೇಳೋದು. ಒಂದು ಕರೆನ್ಸಿ, ಅವನು ಬಡವನಾಗ್ಲಿ ಶ್ರೀಮಂತನಾಗ್ಲಿ ಆಗಲಿ, ಒಂದು ಕರೆನ್ಸಿ, ಒಂದು ನ್ಯಾಯಾಂಗ, ಈ ದೇಶಕ್ಕೆ ಒಂದು ಕಾನೂನು ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಂತ ವ್ಯಕ್ತಿ ಅಂತ ಹೇಳಿದ್ರೆ. ನಗರದ ಕೋಟೆ ಆವರಣದಿಂದ ಗಾಂಧಿ ಮೈದಾನದವರೆಗೆ ಕೈಗೊಂಡ ಸಿರಿಧಾನ್ಯ ನಡಿಗೆ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಅವರು ಶುಕ್ರವಾರ ಉದ್ಘಾಟಿಸಿದರು. ಬಳಿಕ ಪಾಕ ಸ್ಪರ್ಧೆ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಅವರು ಉದ್ಘಾಟಿಸಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿರುವ ರೈತ ಮಹಿಳೆಯರಿಗೆ ಜಿಲ್ಲಾ ಪಂಚಾಯತ್ ವತಿಯಿಂದ NRLM ಯೋಜನೆಯಡಿ ಸಹಾಯಧನ ನೀಡಿ ಮಾರಾಟಕ್ಕೆ ಸಂಪರ್ಕ ಕಲ್ಪಿಸುವ ಬಗ್ಗೆ ಸಹಕಾರ ನೀಡುವುದಾಗಿ ತಿಳಿಸಿದರು. ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಕೊಡಗು ಪತ್ರಕರ್ತರ ಸಂಘ ಹಾಗೂ ಸೋಮವಾರಪೇಟೆ ತಾಲೂಕು ಘಟಕದ ಆಶ್ರಯದಲ್ಲಿ ಡಿಸೆಂಬರ್ 22ರ ಭಾನುವಾರ ಜಿಲ್ಲೆಯ ಪತ್ರಕರ್ತರಿಗೆ KPS ಕ್ರಿಕೆಟ್ ಲೀಗ್ ಪಂದ್ಯಾಟ ಮತ್ತು ಪತ್ರಕರ್ತರ ಕುಟುಂಬದವರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಲಿದೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಕೊಡಗು ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ SA ಮುರಳೀಧರ್ ಮಾತನಾಡಿ, ಡಿಸೆಂಬರ್ 22ರಂದು ತಾಲೂಕಿನ ಬೇಳೂರು ಪಂಚಾಯಿತಿ ವ್ಯಾಪ್ತಿಯ ಬಳಗುಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಪಂದ್ಯಾಟ ನಡೆಯಲಿದೆ. ಮೈಸೂರಿನ ನಾರಾಯಣ ಹೆಲ್ತ್ ಸಿಟಿ ಸೆಂಟರ್ನ ಆಶ್ರಯದಲ್ಲಿ ನಡೆಯಲಿರುವ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಬಳಗುಂದ ಗ್ರಾಮಸ್ಥರು ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಅಖಿಲ ಭಾರತೀಯ ಸಂತ ಸಮಿತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ರಾಜೇಶ್ ನಾಥ್ ಗುರೂಜಿ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ HR ಹರೀಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ಕ್ರಿಕೆಟ್ ಪಂದ್ಯಾಟಕ್ಕೆ ಶಾಸಕ ಡಾಕ್ಟರ್ ಮಂತ್ರಗೌಡ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಹರಪಳ್ಳಿ ರವೀಂದ್ರ, ಕೊಡಗು ಪತ್ರಿಕಾ ಭವನದ ಸ್ಥಾಪಕ ಅಧ್ಯಕ್ಷ TP ರಮೇಶ್, ಕೆಪಿಸಿಸಿ ಸದಸ್ಯ KA ಯಾಕೂಬ್, ಬೇಳೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪಾರ್ವತಿ, ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಪ್ರದೀಪ್, ತಾಲೂಕು ಅಭ್ಯರ್ಥಿ ಹೋರಾಟ ಸಮಿತಿ ಅಧ್ಯಕ್ಷರಾದ ಅರುಣ್ ಕೊತ್ನಳ್ಳಿ, ಉದ್ಯಮಿ ಸುಗುರಾಜ್, ಒಕ್ಕಲಿಗರ ಯುವ ವೇದಿಕೆ ಜಿಲ್ಲಾಧ್ಯಕ್ಷ ಗಿರೀಶ್ ಮಲ್ಲಪ್ಪ ಭಾಗವಹಿಸಲಿದ್ದಾರೆಂದು ತಿಳಿಸಿದರು. ಸಮಾರೋಪ ಸಮಾರಂಭ ಮತ್ತು ಬಹುಮಾನ ವಿತರಣಾ ಕಾರ್ಯಕ್ರಮ ಸಂಜೆ 4:30ಕ್ಕೆ ಕೋವರ್ಕೊಲ್ಲಿಯ ಕೂರ್ಗ್ ಬ್ಲಾಸಮ್ ರೆಸಾರ್ಟ್ನಲ್ಲಿ ನಡೆಯಲಿದ್ದು, ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ HR ಹರೀಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾಜಿ ಸಚಿವ ಅಪ್ಪಚ್ಚು ರಂಜನ್, ಉದ್ಯಮಿಗಳಾದ ನಾಪಂಡ ಮುತ್ತಪ್ಪ, ಮಧು ಬಾಗೇರಿ, CRPF ನಿವೃತ್ತ ಕಮಾಂಡೆಂಟ್ BB ಮಂಜುನಾಥ್, ಬೇಳೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ KP ಸುದರ್ಶನ್, ವಿಜಿಲೆನ್ಸ್ ಸಹಾಯಕ ವ್ಯವಸ್ಥಾಪಕ SR ಅಶೋಕ್ ಕುಮಾರ್,
ಕೊಡಗು ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಜಿವಿ ರವಿಕುಮಾರ್, ಕುಶಾಲನಗರ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ವಿಘ್ನೇಶ್ ಭೂತನಕಾಡು, ವಿರಾಜಪೇಟೆ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಮಧೋಶ್ ಪೂವಯ್ಯ, ಪೊನ್ನಂಪೇಟೆ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ರಾಜು ಕುಶಾಲಪ್ಪ ಪಾಲ್ಗೊಳ್ಳಲಿದ್ದಾರೆಂದರು. ಗೋಷ್ಠಿಯಲ್ಲಿ ತಾಲೂಕು ಸಂಘದ ಅಧ್ಯಕ್ಷ ಎಚ್ಆರ್ ಹರೀಶ್ ಕುಮಾರ್, ಉಪಾಧ್ಯಕ್ಷ ತೇಲಪಂಡ ಕವನ್ ಕಾರ್ಯಪ್ಪ, ಪ್ರಧಾನ ಕಾರ್ಯದರ್ಶಿ ಡಿಪಿ ಲೋಕೇಶ್, ಖಜಾಂಚಿ ದುಷ್ಯಂತ್ ಕುಮಾರ್ ಮತ್ತು ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಸೋಮವಾರಪೇಟೆ ತಾಲೂಕು ಘಟಕದ ವತಿಯಿಂದ ಜಿಲ್ಲಾ ಮಟ್ಟದ ಪತ್ರಕರ್ತರಿಗೆ ಕ್ರಿಕೆಟ್ ಪಂದ್ಯಾಟವನ್ನು KPS ಕ್ರಿಕೆಟ್ ಲೀಗ್ 2024 ಆ ಒಂದು ಟೈಟ್ಲಲ್ಲಿ 22/12/2024 ಭಾನುವಾರ ಬೆಳಗ್ಗೆ ಬಳಗುಂದ ಶಾಲಾ ಮೈದಾನದಲ್ಲಿ ಕ್ರಿಕೆಟ್ ಪಂದ್ಯಾಟವನ್ನು ಲೀಗ್ ಮಾದರಿ ಕ್ರಿಕೆಟ್ ಪಂದ್ಯಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಪಂದ್ಯಾಟದಲ್ಲಿ ಜಿಲ್ಲೆಯ ಎಲ್ಲ ಕುಟ್ಟದಿಂದ ಕೊಡ್ಲಿಪೇಟೆಯವರೆಗೂ ಎಲ್ಲ ನಮ್ಮ ಸಂಘದ ಸದಸ್ಯರ ಒಂದು ತಂಡ 60 ಜನರ ತಂಡವನ್ನು 4 ವಿಭಾಗವಾಗಿ ಮಾಡಿದ್ದೀವಿ. ವಿನ್ನರ್ಸ್ ಮತ್ತು ವಿನ್ನರ್ಸ್ಗೆ ನಗದು ಮತ್ತು ಟ್ರೋಫಿ 2 ತಂಡಗಳು ಕೊಡ್ತೀವಿ ಮತ್ತು 3 ಮತ್ತು 4ನೇ ಸ್ಥಾನ ಗಳಿಸಿದ ತಂಡಗಳಿಗೆ ಸಮಾಧಾನಕರ ಬಹುಮಾನವಾಗಿ ಟ್ರೋಫಿಯನ್ನು ನೀಡಲಾಗುತ್ತದೆ. ಈ ಕಾರ್ಯಕ್ರಮವನ್ನು 22/12 ಭಾನುವಾರದಂದು ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಅಖಿಲ ಭಾರತೀಯ ಸಂಘ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದಂಥ ಹಾಗೂ ಶ್ರೀ ಮಂಜುನಾಥ ದೇವಾಲಯದ ಪ್ರಧಾನ ಗುರುಗಳಾದ ಬೇಳೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಶ್ರೀಮತಿ BM ಪಾರ್ವತಿ, ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಪ್ರದೀಪ್ ಅವರು, ತಾಲೂಕು ಅಭಿವೃದ್ಧಿ ಹೋರಾಟ ಸಮಿತಿಯ ಅಧ್ಯಕ್ಷರಾದಂಥ ಅರುಣ್ ತೊಪ್ಪನಹಳ್ಳಿ ಅವರು, ಕುಶಾಲನಗರದ ಉದ್ಯಮಿಗಳಾದಂಥ ಸುಬ್ರಾಜ್ ಅವರು ಮತ್ತು ಕೊಡಗು ಜಿಲ್ಲಾ ಒಕ್ಕಲಿಗರ ಯುವ ವೇದಿಕೆ ಅಧ್ಯಕ್ಷರಾದ ಗಿರೀಶ್ ಮಲ್ಲಪ್ಪ ಅವರು ಈ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇಶಾ ಗ್ರಾಮೋತ್ಸವದ ಪ್ರಯುಕ್ತ ಡಿಸೆಂಬರ್ 28 ಮತ್ತು 29ರಂದು ತಮಿಳುನಾಡಿನ ಕೊಯಂಬತ್ತೂರಿನಲ್ಲಿ ನಡೆಯುವ ರಾಷ್ಟ್ರಮಟ್ಟದ ಥ್ರೋಬಾಲ್ ಪಂದ್ಯಾವಳಿಯಲ್ಲಿ ಬ್ಲ್ಯಾಕ್ ಪ್ಯಾಂಥರ್ಸ್ ಮರಗೋಡು ತಂಡ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಲಿದೆ ಎಂದು ಬ್ಲ್ಯಾಕ್ ಪ್ಯಾಂಥರ್ಸ್ ತಂಡದ ನಾಯಕಿ KM ಚಂದ್ರಕಲಾ ತಿಳಿಸಿದ್ದಾರೆ. ಈ ತಂಡ ಕಳೆದ ವರ್ಷ ರಾಷ್ಟ್ರಮಟ್ಟದ ಥ್ರೋಬಾಲ್ ಪಂದ್ಯಾವಳಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿತ್ತು. ನಮ್ಮ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ ವತಿಯಿಂದ ಸರ್ವರಿಗೂ ದಸರಾ ಹಬ್ಬದ ಶುಭಾಶಯಗಳು.
9535146181. Pekachi Restro Cafe, Habins Family Restaurant. ನಪಕ್ಲು ಸಮೀಪದ ಬೇತು ಗ್ರಾಮದ ಮಕ್ಕಿ ಶ್ರೀ ಶಾಸ್ತಾವು ಸನ್ನಿಧಿಯಲ್ಲಿ ಪ್ರತಿ ವರ್ಷದಂತೆ ಶುಕ್ರವಾರ ಮಕ್ಕಿ ಶಾಸ್ತಾವು ದೇವರ ವಾರ್ಷಿಕ ಉತ್ಸವ ನಡೆಯಿತು. ನಪಕ್ಲು ಪಟ್ಟಣ ಸೇರಿದಂತೆ ಬೇತು, ನೆಲಜಿ, ಬಲ್ಲಮವಟಿ, ಪಾರಣೆ, ಹೊದ್ದೂರು ಮತ್ತಿತರ ಗ್ರಾಮಗಳಿಂದ, ದೂರದ ನಗರಗಳಿಂದ ಅಧಿಕ ಸಂಖ್ಯೆಯ ಭಕ್ತರು ದೇವಾಲಯದಲ್ಲಿ ಜಮಾಯಿಸಿದರು. ಶುಕ್ರವಾರ ದೇವಾಲಯದ ಆವರಣದಲ್ಲಿ ನಡೆದ 2 ಪ್ರಮುಖ ಕೋಲಗಳೊಂದಿಗೆ ಉತ್ಸವ ಸಂಪನ್ನಗೊಂಡಿತು. ಮಕ್ಕಿ ಶಾಸ್ತಾವು ಸನ್ನಿಧಿಯಲ್ಲಿ ಬೆಳಗಿನಿಂದಲೇ ವಿವಿಧ ಕೋಲಗಳು ಶಾಸ್ತಾವು ದೇವರಿಗೆ ಸೇವೆ ಸಲ್ಲಿಸಿ ಬೆಳಿಗ್ಗೆ ಅಜ್ಜಪ್ಪ ಕೋಲ ಮತ್ತು ಮಧ್ಯಾಹ್ನ ವಿಷ್ಣುಮೂರ್ತಿ ಕೋಲಗಳು ಗಮನ ಸೆಳೆದವು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಉತ್ಸವದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ವೀಕ್ಷಿಸಿ ಭಕ್ತರಿಂದ ದೇವರಿಗೆ ವಿವಿಧ ರೀತಿಯ ಹರಕೆಗಳನ್ನು ಸಲ್ಲಿಸಲಾಯಿತು. ದೇವಾಲಯದ ವತಿಯಿಂದ ಉತ್ಸವದಲ್ಲಿ ಪಾಲ್ಗೊಂಡ ಭಕ್ತರಿಗೆ ಅನ್ನದಾನವನ್ನು ಏರ್ಪಡಿಸಲಾಗಿತ್ತು. ಅಪರಾಹ್ನ ಜರುಗಿದ ವಿಷ್ಣುಮೂರ್ತಿ ಕೋಲವನ್ನು ಭಕ್ತರು ಭಯ ಭಕ್ತಿಯಿಂದ ವೀಕ್ಷಿಸಿ ಪುನೀತ ಭಾವ ಹೊಂದಿದ್ರು. ಉತ್ಸವದ ಅಂಗವಾಗಿ ಗುರುವಾರ ಮಧ್ಯಾಹ್ನ ಎತ್ತೇರಾಟ ಹಾಗೂ ರಾತ್ರಿ ದೀಪಾರಾಧನೆ ನಡೆಯಿತು. ರಾತ್ರಿ ನಡೆದ ಅಂದಿ ಬಳಕ ಕಾರ್ಯಕ್ರಮಕ್ಕೂ ನಿರೀಕ್ಷೆಗೂ ಮೀರಿ ಭಕ್ತರು ಪಾಲ್ಗೊಂಡಿದ್ರು. ಶುಕ್ರವಾರ ಸಂಜೆ ಬೆಳ್ಳಿಯ ಮುಖವಾಡ ಧರಿಸಿ ವಿಷ್ಣುಮೂರ್ತಿ ಕೋಲ ದೇವಾಲಯದ ಪ್ರಾಂಗಣದಲ್ಲಿ ಪ್ರದಕ್ಷಿಣೆಯೊಂದಿಗೆ ಸಂಭ್ರಮದಿಂದ ಉತ್ಸವ ಸಂಪನ್ನಗೊಂಡಿತು. ಈ ಸಂದರ್ಭ ದೇವಾಲಯದ ತಕ್ಕ ಮುಖ್ಯಸ್ಥರು, ಆಡಳಿತ ಮಂಡಳಿ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಊರ ಮತ್ತು ಪರವೂರಿನ ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಮುಖ್ಯ ಅರ್ಚಕ ಮಕ್ಕಿ ದಿವಾಕರ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಪ್ರತಿ ವರ್ಷದಂತೆ ಈ ವರ್ಷವು ಉತ್ತರೆ ಹಬ್ಬದಂದು ಮಕ್ಕಿ ಸರ್ಕಾರೀಶ್ವರನ ಗುರುವಾರದ ವಿದ್ಯಾರ್ಥಿವಾಡಿಗೆ ಹೋಗಿ ಬಂದು ಅಲ್ಲಿಂದ ಇಲ್ಲಿ ನಾಯಿ ಒಪ್ಪಿಸಿ ಆದಮೇಲೆ ನಿನ್ನೆ ರಾತ್ರಿ ಇಲ್ಲಿ ಹಂದಿಬಳಕು ನಡೆಯುತ್ತೆ. ಹಂದಿಬಳಕು ನಡೆದು ಇವತ್ತು ಬೆಳಗ್ಗೆ ಅಜ್ಜಪ್ಪನ ಕೋಲ ಕಟ್ಟಿ ಈಗ ವಿಷ್ಣುಮೂರ್ತಿಯಾದ ಕೋಲ ಆಗುತ್ತೆ. ಅಲ್ಲಿ ಹಬ್ಬ ಭೇಟಿಯಾಗುತ್ತೆ. ಇದು ಸಣ್ಣ ಹಬ್ಬ ಮಕ್ಕಿ ಸರ್ಕಾರೀಶ್ವರ. ಮಠ ಮಾನ್ಯಗಳಿಂದ ಮಾತ್ರ ಈ ದೇಶದ ಸಂಸ್ಕೃತಿ, ಆಚಾರ ವಿಚಾರ ಉಳಿಯಲು ಸಾಧ್ಯವೆಂದು ಮಾಜಿ ಸಚಿವ ಎಂಪಿ ಅಪ್ಪಚ್ಚು ರಂಜನ್ ಹೇಳಿದ್ದಾರೆ. ಆಲೂರು ಸಿದ್ದಾಪುರ ಸಮೀಪದ ತಪೋಕ್ಷೇತ್ರ ಮನೆಹಳ್ಳಿ ಮಠದಲ್ಲಿ ಏರ್ಪಡಿಸಲಾಗಿದ್ದ 13ನೇ ವರ್ಷದ ಸಹಸ್ರ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಮಠದ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ಈ ದೇಶಕ್ಕೆ ತನ್ನದೇ ಆದ ಇತಿಹಾಸ ಮತ್ತು ಸಂಸ್ಕೃತಿ ಇದೆ. ಅದನ್ನು ಉಳಿಸಿ ಬೆಳೆಸಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ. ಆದರೆ ದುರ್ದೈವ, ನಮ್ಮ ಯುವ ಜನಾಂಗ ಅದರ ಅರಿವಿಲ್ಲದೆ ಹಾದಿ ತಪ್ಪುತ್ತಿದ್ದಾರೆಂದು ವಿಷಾದಿಸಿದವರು ಈ ಕಾರ್ಯ ಮಠ ಮಾನ್ಯಗಳಿಂದ ಸಾಧ್ಯವೆಂದರು. ಊರಿಗೊಂದು ವಿದ್ಯಾ ಕೇಂದ್ರ, ವಿದ್ಯಾ ದೇವರ ಜ್ಞಾನದ ಕೇಂದ್ರ, ಜ್ಞಾನದ ದೇವರ ಇದ್ದಾಗ ಆ ಊರು ಉದ್ಧಾರ ಆಗ್ತದೆ ಅಂತ ಹೇಳೋದನ್ನು ನಾವೆಲ್ಲ ಕೂಡ ಕೇಳಿದ್ದೇವೆ. ನಾನು ಕೂಡ ಶಾಸಕರಾಗಿರುವಂತಹ ಸಂದರ್ಭದಲ್ಲಿ ಎಲ್ಲರೂ ಬಂದು ನಮಗೆ ಒಂದು ಪೊಲೀಸ್ ಸ್ಟೇಷನ್ ಕೊಡಿ ಅಂತ ವಿಚಾರವನ್ನು ಹೇಳ್ತಾರೆ. ನಾನು ಪೊಲೀಸ್ ಸ್ಟೇಷನ್ ಇರನಾಗೆ ನಾವು ನೋಡ್ಕೊಳ್ಳುವಂತ ಕೆಲಸವನ್ನ ಮಾಡಬೇಕು. ಅದು ಯಾವ ರೀತಿ ಅಂತಂದ್ರೆ ಯಾವುದೇ ಗಲಾಟೆ
ಹೋಗದೆ ನಾವೆಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಕೆಲಸಗಳು ಕೆಲವು ಮಠ ಮಂದಿರಗಳಲ್ಲಿ ನಡೀತದೆ. ಇದು ಆಗಬಾರದು. ನಾವು ಕೂಡ ನಮ್ಮ ಶ್ರೀದೇವಿಯವರು ನ್ಯಾಯಾಧೀಶರಿದ್ದಾರೆ, ಅವರ ಜಯಶ್ರೀಯವರು ನ್ಯಾಯಾಧೀಶರಿದ್ದಾರೆ. ಅವರ ತಂದೆ ನಮ್ಮ ಲೀಗಲ್ ಅಡ್ವೈಸರ್ ಆಗಿದ್ರು ಕೂಡ ಅವರು ಒಂದು ಎಸ್ಟೇಟ್ನಲ್ಲಿ ಬಹಳಷ್ಟು ಪ್ರಯತ್ನವನ್ನು ಪಟ್ಟು ಆ ಎಸ್ಟೇಟ್ನ ಮನೆಹಳ್ಳಿ ಮಠದ ಮಹಾಂತ ಶಿವಲಿಂಗ ಸ್ವಾಮೀಜಿ ಅಧ್ಯಕ್ಷತೆ ವಹಿಸಿದ್ರು. ಕೊಡ್ಲಿಪೇಟೆ ಕಲ್ಲು ಮಠದ ಮಹಾಂತ ಸ್ವಾಮೀಜಿ, ಕಿರಿಕೊಡ್ಲಿ ಮಠದ ಸದಾಶಿವ ಸ್ವಾಮೀಜಿ, ಬಸವಪಟ್ಟಣ ಸ್ವತಂತ್ರ ಬಸವಲಿಂಗ ಸ್ವಾಮೀಜಿ ಮತ್ತಿತರ ಸ್ವಾಮೀಜಿಗಳು ಈ ಸಂದರ್ಭ ಪಾಲ್ಗೊಂಡಿದ್ರು. ಮನಸ್ಸಿನಲ್ಲಿರ್ತಕ್ಕಂಥ ಅಂಧಕಾರ ದೂರ ಆಗ್ತದೆ. ಇಲ್ಲಿ ನಾವು ಕೇವಲ ಸಾಂಕೇತಿಕವಾಗಿ ಬೆಳಕನ್ನು ಮಾತ್ರ ಬೆಳಗ್ತೇವೆ, ಆದ್ರೆ ಇಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರ ಮನಸ್ಸಿನಲ್ಲಿರ್ತಕ್ಕಂಥ ನೋವುಗಳು, ತೊಂದರೆಗಳು, ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅವರ ಅಪೇಕ್ಷೆಗಳನ್ನ ಬಂದು ಈ ಕ್ಷೇತ್ರದಲ್ಲಿ ಅವರು ಸ್ವಾಮಿ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿ ತಮ್ಮೆಲ್ಲರಿಗೂ ಸಹ ದರ್ಶನಾಶೀರ್ವಾದವನ್ನ ನೀಡ್ತಾ ಇರ್ತಕ್ಕಂಥ ಈ ಕ್ಷೇತ್ರದ ಅಧ್ಯಕ್ಷರು ಆಗಿರ್ತಕ್ಕಂಥ ಪೂಜ್ಯ ಮಹಂತ ಶಿವಯೋಗಿ ಮಹಾಸ್ವಾಮಿ ಈ ರೀತಿಯಾಗಿರ್ತಕ್ಕಂಥ ವಿಜ್ಞಾನ ತಂತ್ರಜ್ಞಾನ ಅದೆಷ್ಟೇ ಪ್ರಗತಿ ಹೊಂದಿದ್ರು, ವಿಜ್ಞಾನ ತಂತ್ರಜ್ಞಾನ ಕೇವಲ ಭಾಷೆಯ ಬೆಳವಣಿಗೆಯನ್ನು ಮಾತ್ರ ನಮಗೆ ಸಹಕರಿಸಬಲ್ಲದು. ಅರುಣಾಚಲ ಪ್ರದೇಶದ ಲೋವರ್ ದಿಬಾಂಗ್ ಕಣಿವೆಯಲ್ಲಿರುವ ಡಂಬಕ್ನಲ್ಲಿ ನಡೆದ ಭಾರತದ ಅಗ್ರಗಣ್ಯ ಆಫ್ ರೋಡಿಂಗ್ ಈವೆಂಟ್ಗಳಲ್ಲಿ ಒಂದಾದ ಜೆಕೆ ಟೈರ್ ಆರೆಂಜ್ 4x4 ಫ್ಯೂರಿಯಲ್ಲಿ 2024ರಲ್ಲಿ ಅದ್ಭುತ ಜಯ ಸಾಧಿಸುವ ಮೂಲಕ ಅಂಬತ್ತಿಯ ಉದ್ದಪಂಡ ಚೇತನ್ ಚಂಗಪ್ಪ ಹಾಗೂ ಗೋಣಿಕೊಪ್ಪಲಿನ SS ಆಟೋ ಗ್ಯಾರೇಜಿನ ಮಾಲೀಕರಾದ ಸನೋಜ್ ಸಹದೇವನ್ ಜೋಡಿ ಪ್ರಥಮ ಸ್ಥಾನ ಪಡೆಯುವ ಮೂಲಕ ದಕ್ಷಿಣ ಭಾರತದಿಂದ ಸ್ಪರ್ಧಿಸಿದ ಏಕೈಕ ಜೋಡಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ಉತ್ತರ ಭಾರತದಿಂದ ಹಲವು ನುರಿತ ರ್ಯಾಲಿಪಟುಗಳು ಸಾಹಸಮಯ ಈ ರ್ಯಾಲಿ ಕ್ರೀಡೆಯಲ್ಲಿ ಭಾಗವಹಿಸಿದರೆ, ದಕ್ಷಿಣ ಭಾರತದಿಂದ ಕೊಡಗಿನ V5 ಆಫ್ ರೋಡರ್ಸ್ ತಂಡದ ಉದ್ದಪಂಡ ಚೇತನ್ ಚಂಗಪ್ಪ ಹಾಗೂ ಅವರ ಕೋ ಡ್ರೈವರ್ ಗೋಣಿಕೊಪ್ಪಲಿನ ಸನೋಜ್ ಸಹದೇವನ್ ಭಾಗವಹಿಸಿ ಮೊದಲ ಸ್ಥಾನವನ್ನು ಪಡೆಯುವ ಮೂಲಕ 3 ಲಕ್ಷ ನಗದು ಹಾಗೂ ಆಕರ್ಷಕ ಟ್ರೋಫಿಯನ್ನು ಪಡ್ಕೊಂಡಿದ್ದಾರೆ. ಕೊಡಗು ಚಾನಲ್ ನ್ಯೂಸ್, ಪುತ್ತರಿರ ಕರುಣ್ ಕಾಳಯ್ಯ. ನಾವೀಗ ಅರುಣಾಚಲ ಪ್ರದೇಶಕ್ಕೆ ಬಂದಿದ್ದೀವಿ. ಆರೆಂಜ್ ಫೆಸ್ಟಿವಲ್ ಡಂಬೋಕ್ ಅಂತ ಹೇಳಿ 2024 ಈವೆಂಟಲ್ಲಿ ಎಲ್ಲ ಮಾಡಿಫೈಡ್ ಕ್ಯಾಟಗರೀಸ್ ಮತ್ತು ಸ್ಟಾಕ್ ಕ್ಯಾಟಗರೀಸ್ ಇದೆ. ನಾವು ಮಾಡಿಫೈಡ್ ಕ್ಯಾಟಗರೀಸಲ್ಲಿ ಪ್ರೋ ಮಾಡಿಫೈಡ್ ಕ್ಯಾಟಗರೀಸಲ್ಲಿ ಓಡಿಸ್ತಾ ಇದ್ದೀವಿ. ಸನೋಜ್ ನನಗೆ ಕೋ ಡ್ರೈವ್ ಮಾಡ್ತಾ ಇದ್ದಾರೆ ಫ್ರಮ್ SS ಆಟೋ ಗ್ಯಾರೇಜ್. ನಾವು V5 ಆಫ್ ರೋಡರ್ಸ್ ಕೊಡಗಿನಿಂದ ರೆಪ್ರೆಸೆಂಟ್ ಮಾಡ್ತಾ ಇದ್ವಿ. JK ಟೈರ್ಸ್ ಮತ್ತು BMC, ಲ್ಯಾಂಬ್ಡಾ, ಶ್ರೀ ಮಾರುತಿ ಟೈರ್ಸ್ ಎಲ್ಲ ನಮಗೆ ಸ್ಪಾನ್ಸರ್ ಮಾಡಿದ್ದಾರೆ. ಸೊ ಆಲ್ ದ ವೇ ನಮ್ಮ ಆಲ್ಮೋಸ್ಟ್ 10 ಡೇಸ್ ಆಯಿತು ಗಾಡಿ ಬರೋಕ್ಕೆ ಇಲ್ಲಿಗೆ ಟ್ರಕ್ಕಲ್ಲಿ. ಇವಾಗ ನೆನ್ನೆ ಸ್ಕೂಟ್ನಿ ಎಲ್ಲ ಆಯಿತು, ಇವಾಗ ಫಸ್ಟ್ ಬ್ರೀಫಿಂಗ್ ಆಯಿತು. ಈಗ ಇವೆಂಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹೋಪ್ ಫಾರ್ ದ ಬೆಸ್ಟ್, ನೋಡುವ, ದ ಬೆಸ್ಟ್ ಮ್ಯಾನ್ ವೆನ್. ಮೋಸ್ಟ್ ಪ್ರಾಬ್ಲಿ ಪೋಡಿಯಂ ಫಿನಿಶ್ ಮಾಡಬೇಕು. ಅಲ್ಲಿಂದ ಅಷ್ಟು ದೂರದಿಂದ ಬಂದು ಸೌತಿಂದ ಒಂದೇ ಒಂದು ವೆಹಿಕಲ್ ಬಂದಿರೋದು, ಎಲ್ಲ ನಾರ್ತ್ ವೆಹಿಕಲ್ ಮಾತ್ರ ಇರೋದು. ನಾರ್ತಿಂದ ಸೌತಿಂದ ಒಂದೇ ಗಾಡಿ ಬಂದಿರೋದು ನಾವಿಬ್ಬರೇ ಈ ಸಲ. ಸೊ ಮೋಸ್ಟ್ ಪ್ರಾಬ್ಲಿ ವಿ ಹ್ಯಾವ್ ಟು ಮೇಕ್ ಇಟ್ ಟು ದ ಪೋಡಿಯಂ. ಥ್ಯಾಂಕ್ ಯು. ಮುಂಬರುವ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳ ಹಿನ್ನೆಲೆಯಲ್ಲಿ ಆಮ್ ಆದ್ಮಿ ಪಕ್ಷವನ್ನು ಸಂಘಟಿಸುವ ಮತ್ತು ಸದಸ್ಯತ್ವ ಅಭಿಯಾನವನ್ನು ಆರಂಭಿಸುವ ಸಲುವಾಗಿ ಡಿಸೆಂಬರ್ 21ರಂದು ಪಕ್ಷದ ರಾಜ್ಯಾಧ್ಯಕ್ಷರಾದ ಮುಖ್ಯಮಂತ್ರಿ ಚಂದ್ರು ಅವರು ಜಿಲ್ಲಾ ಕೇಂದ್ರ ಮಡಿಕೇರಿಗೆ ಆಗಮಿಸಲಿದ್ದಾರೆಂದು ಪಕ್ಷದ ಜಿಲ್ಲಾ ಅಧ್ಯಕ್ಷ ಮುಕ್ಕಾಟಿರ ಕೆ ಅಪ್ಪಯ್ಯ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಅವರು, ಕೊಡಗು ಜಿಲ್ಲೆಯಲ್ಲಿ 2012ರಲ್ಲಿ ಪಕ್ಷ ತನ್ನ ಅಸ್ತಿತ್ವವನ್ನು ಕಂಡುಕೊಂಡಿದ್ದು,
ಪ್ರಸ್ತುತ ಗ್ರಾಮೀಣ ಭಾಗಗಳಿಗೂ ಪಸರಿಸಿದ್ದು ಸಾಕಷ್ಟು ಸದಸ್ಯರುಗಳನ್ನು ಹೊಂದಿದೆ. ನಮ್ಮೆಲ್ಲ ಪಕ್ಷದ ಸದಸ್ಯರನ್ನ ಅಭಿಮಾನಿಗಳಿಂದ ಸಂಘಟಿಸುವ ಚಿಂತನೆಯಡಿ ಮುಖ್ಯಮಂತ್ರಿ ಚಂದ್ರು ಅವರು ನಗರಕ್ಕೆ ಆಗಮಿಸಲಿದ್ದು ಮಧ್ಯಾಹ್ನ 1 ಗಂಟೆಗೆ ಬಾಲಭವನದಲ್ಲಿ ಕಾರ್ಯಕರ್ತರ ಸಭೆಯನ್ನು ನಡೆಸಲಿದ್ದಾರೆಂದು ಮಾಹಿತಿ ನೀಡಿದರು. ಸಭೆಯ ಸಂದರ್ಭ ಸದಸ್ಯತ್ವ ನೋಂದಣಿ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿದೆ. ಸಭೆಯಲ್ಲಿ ಸಾರ್ವಜನಿಕರು ಪಾಲ್ಗೊಳ್ಳಬಹುದೆಂದು ತಿಳಿಸಿದ ಅಪ್ಪಯ್ಯ, ಮುಖ್ಯಮಂತ್ರಿ ಚಂದ್ರು ಅವರು ಅಂದು ಸ್ಥಳೀಯ ನಾಯಕರ ಸೌಹಾರ್ದ ಭೇಟಿ ಕಾರ್ಯಕ್ರಮವನ್ನು ಇಟ್ಟುಕೊಂಡಿರುವುದಾಗಿ ತಿಳಿಸಿದರು. ಗೋಷ್ಠಿಯಲ್ಲಿ ಆಮ್ ಆದ್ಮಿ ಜಿಲ್ಲಾ ಕಾರ್ಯದರ್ಶಿ ಪೃಥ್ವಿ, ಪಕ್ಷದ SC ST ವಿಭಾಗದ ಕಾರ್ಯದರ್ಶಿ ರಮೇಶ್ ಪಾಲ್ಗೊಂಡಿದ್ದರು. ನಮ್ಮ ನೆಚ್ಚಿನ ಹಾಸ್ಯ ನಟ, ಪೋಷಕ ನಟ ಹಾಗೂ ಸಿಂಹರು ಇದೇ ತಾರೀಕು 21ರಂದು ಕೊಡಗಿಗೆ ಮೊದಲ ಬಾರಿಗೆ ಭೇಟಿ ಮಾಡುತ್ತಿದ್ದಾರೆ. ಇವರ ಕಾರ್ಯಕ್ರಮದ ಬಗ್ಗೆ ಹೇಳೋದಾದರೆ, ಅವತ್ತು ಕೊಡಗಿಗೆ ಭೇಟಿಯ ಸಂದರ್ಭದಲ್ಲಿ ಮೊದಲನೇದಾಗಿ ಪತ್ರಿಕಾಗೋಷ್ಠಿ ಕರೆದು ಪತ್ರಿಕೆ ಸಂವಾದ ಇಲ್ಲಿ ನಡೆಸ್ತಾರೆ. ತದನಂತರ ಮಡಿಕೇರಿಯ ಬಾಲಭವನದಲ್ಲಿ ನಮ್ಮ ಆಮ್ ಆದ್ಮಿ ಪಾರ್ಟಿಯ ಕಾರ್ಯಕರ್ತರನ್ನೇ ಹಾಗೂ ಪದಾಧಿಕಾರಿಗಳನ್ನೇ ಒಂದು ಸಭೆಯನ್ನು ನಡೆಸಿದ್ದಾರೆ. ಈ ಸಭೆಯಲ್ಲಿ ಅವರು ಮುಂಬರುವ ನಮ್ಮ ಚುನಾವಣೆಯಲ್ಲಿ ಯಾವ ರೀತಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಎಂಬುದರ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಚುನಾವಣೆ ಅಂದರೆ ತಾಲೂಕು ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆ ಈಗ ಸದ್ಯಕ್ಕೆ ಬರಲಿದೆ. ಫೆಬ್ರವರಿ ತಿಂಗಳಲ್ಲಿ ಬರಲಿದೆ. ಆ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಎಂದು ಅವರು ನಮಗೆಲ್ಲರಿಗೂ ತಿಳಿಸಲಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಸಾರ್ವಜನಿಕರಿಗೂ ಆ ಸಭೆಯಲ್ಲಿ ಪಾಲ್ಗೊಳ್ಳುವ ಸೌಲಭ್ಯ ಇರುತ್ತದೆ. ಎಲ್ಲರೂ ಬರಬಹುದು. ಅದರ ಜೊತೆಯಲ್ಲಿ ಅದೇ ದಿನ ಸದಸ್ಯತ್ವ ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ. ಆದ್ದರಿಂದ ತಾವೆಲ್ಲರೂ ಸಭೆಗೆ ನೀವು ಸಹ ಒಂದು ಹಾಜರಾಗಿ ನಮ್ಮ ಸಭೆಯನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಟ್ಟು ಮುಂದಿನ ದಿನಗಳಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ನೀವೆಲ್ಲರ ಸಹಕಾರ ನಾನು ಈ ಸಂದರ್ಭದಲ್ಲಿ ಬೇಡಿಕೊಳ್ತೀನಿ.